ಸೊ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ವಿಚಾರವಾಗಿ ಭಾರಿ ಕುತೂಹಲವಂತೂ ಮನೆ ಮಾಡಿದೆ, ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಡಿಸಿಎಂ ನಡುವೆ ಏನ್ ನಡೀತಾ ಇದೆ, ಅಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಹೈಕಮಾಂಡ್ನ ಸೂಚನೆಯಂತೆ ಒಂದು ಇತ್ಯರ್ಥಕ್ಕೆ ಬರುವಂತಹ ಕೆಲಸ ಉಭಯ ನಾಯಕರಿಂದ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಕದನ ವಿರಾಮ ಅಥವಾ ಕದನ ಉಲ್ಬಣ? ಸಿದ್ದು ಡಿಕೆಶಿ ಮಧ್ಯೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತಾರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟು ದಿನ ಸಿದ್ದು ಆಪ್ತರ ಬಳಿ ಮನವಿಯನ್ನ ಮಾಡ್ತಾ ಇದ್ದದ್ದು ಡಿಸಿಎಂ, ಈಗ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳುವಂತಹ ಒಂದು ವೇದಿಕೆ ಸಿಕ್ಕಿದೆ. ಸೊ ಒಮ್ಮತದ ನಿರ್ಧಾರಕ್ಕೆ ಬರ್ತಾರ ಸಿಎಂ ಡಿಸಿಎಂ? ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಒಪ್ತಾರ? ಡಿಕೆಶಿ ಮನವೊಲಿಸಿ ತಾವೇ ಮುಂದುವರಿತಾರ ಸಿಎಂ? ಕದನ ವಿರಾಮವೋ ಕದನ ಉಲ್ಬಣವೋ ಎಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗ್ಲಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ಬರುವ ಮುನ್ನ ನೀವಿಬ್ಬರು ಮಾತಾಡಿಕೊಳ್ಳಿ, ಅಧಿಕಾರ ಹಂಚಿಕೆ ಬಗ್ಗೆ ಇಬ್ಬರು ಮುಕ್ತವಾಗಿ ಮಾತಾಡಿಕೊಳ್ಳಿ. ಇಬ್ಬರ ಮಾತುಕತೆಯ ಫಲಿತಾಂಶ ಹೈಕಮಾಂಡ್ಗೆ ತಿಳಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸಿಎಂ ಡಿಸಿಎಂ ಮಾತುಕತೆ ಫಲಪ್ರದವಾದರೆ ದೆಹಲಿ ಟೂರ್ ಕ್ಯಾನ್ಸಲ್. ಮಾತುಕತೆ ವೇಳೆ ಒಮ್ಮತದ ನಿರ್ಣಯಕ್ಕೆ ಬಾರದೇ ಇದ್ರೆ ಮಾತ್ರ ದೆಹಲಿಗೆ ಬರಬೇಕಿವರು. ಇಲ್ಲಿಯೇ ಎಲ್ಲ ಸರಿ ಹೋದ್ರೆ ದೆಹಲಿಗೆ ಬರೋ ಅಗತ್ಯ ಇಲ್ಲ. ಹಾಗಿದ್ರೆ ಏನಾಗಬಹುದು ನಾಳಿನ ಮಾತುಕತೆ? ಕೆಸಿ ವೇಣುಗೋಪಾಲ್ ಅವರ ಕರೆಯ ಪ್ರಕಾರವಾಗಿ ಅವರ ಸೂಚನೆಯಂತೆ ಉಭಯ ನಾಯಕರು ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬರ್ತಾರಾ, ಅಥವಾ ಅಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ವಾ? ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂತಂದ್ರೆ ಹೈಕಮಾಂಡ್ ದೆಹಲಿ ಕರೀತಾರೆ ಇಬ್ಬರನ್ನ. ಆದ್ರೆ ಕೊಟ್ಟಿರುವಂತಹ ವೇದಿಕೆಯನ್ನ ಸದುಪಯೋಗ ಪಡಿಸಿಕೊಂಡು ಉಭಯ ನಾಯಕರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡಿಕೊಂಡು ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರಾ? ಅದು ಕೂಡ ಈಗ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗಬಹುದು ನಾಳಿನ ಮೀಟಿಂಗ್ ನಲ್ಲಿ? ಯಾವೆಲ್ಲ ವಿಚಾರಗಳು ಬಹಳ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈಗ ಹೈಕಮಾಂಡ್ ಇವರಿಗೆ ಸೂಚನೆ ಕೊಟ್ಟುಬಿಟ್ಟಿದೆ, ನೀವೇ ಮಾತಾಡಿಕೊಂಡು ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಟೇಲ್ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ನೀವು ನಮ್ಮ ಭೇಟಿಗೆ ಬರೋದಕ್ಕೂ ಮುಂಚೆನೆ ನೀವಿಬ್ಬರು ಕೂಡ ಒಮ್ಮೆ ಮಾತುಕತೆ ಆಡ್ಕೊಂಡು ಬನ್ನಿ, ಆನಂತರ ನಾವು ಅವಶ್ಯಕತೆ ಇದ್ರೆ ಕರೆ ಮಾಡಿ ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಹಿಂದೆ ಬಹಳ ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಅವರು, ಒಂದು ಸತೀಶ್ ಜಾರಕಿಹೊಳಿ ಮತ್ತೊಬ್ರು ಕೆಜೆ ಜಾರ್ಜ್ ಇಬ್ಬರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿ ಕಳಿಸಿರ್ತಕ್ಕಂಥದ್ದು. ಅವರಿಬ್ಬರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತುಕತೆ ಅಂತ ನನಗೆ 2.5 ವರ್ಷ ಆಯ್ತು, ಅಧಿಕಾರವನ್ನು ಬಿಟ್ಟುಕೊಡಿ ಅಂತಕ್ಕಂತಹ ಒಂದು ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು, ಒಂದು ಪ್ರಿಯಾಂಕ ಖರ್ಗೆ ಮತ್ತೊಬ್ರು ಸತೀಶ್ ಜಾರಕಿಹೊಳಿ ಕೆಜೆ ಜಾರ್ಜ್ ಇಬ್ಬರಿಗೂ ಕೂಡ ಈಗಾಗಲೇ ಇಬ್ಬರ ಮೂಲಕ ಸಂದೇಶವನ್ನ ಕಳಿಸಿದ್ದಾರೆ. ಅಂದ ಮೇಲೆ ನಾಳೆನೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಬಹುತೇಕವಾಗಿ. ಬೇರೆ ಇನ್ಯಾವುದೇ ಕೂಡ ಅಲ್ಲಿ ಆಪ್ಷನ್ಸ್ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ 2-3 ತಿಂಗಳಿಂದ ಕೂಡ ಹಠಕ್ಕೆ ಬಿದ್ದಿರತಕ್ಕಂಥ ಡಿಕೆ ಶಿವಕುಮಾರ್ ಅವರು ಅಂತಿಮವಾಗಿ ಬೆಳಗಾವಿ ಅಧಿವೇಶನ ಒಳಗಡೆ ನಾನು ಸಿಎಂ ಆಗಿ ಹೋಗಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದು. ಆ ಒಂದು ತೀರ್ಮಾನದಂತೆ ಈಗಾಗಲೇ ಎಲ್ಲಾ ತರದ ದೆಹಲಿ ಬೆಳವಣಿಗೆಗಳಿಂದ ಹಿಡಿದು ಎಲ್ಲವೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತಹ ಅಂಶಗಳು. ಆದ್ರೆ ಅದು ವಿಳಂಬ ಆಯ್ತು, ಯಾಕಂದ್ರೆ ರಾಜಕಾರಣದಲ್ಲಿ ಯಾವುದು ಕೂಡ ಅಂದ್ಕೊಂಡಂತೆ ಸುಲಭ ಇಲ್ಲ, ಅಂದ್ಕೊಂಡಂತೆ ಆಗೋದಿಲ್ಲ. ಅದರ ಭಾಗವಾಗಿಯೇ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಈಗ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಹಂತಕ್ಕೆ ಬಂದಿದೆ. ಈಗ ಇನ್ನೂ ಒಂದು ಸಾಧ್ಯತೆಗಳನ್ನ ನೋಡೋದಾದ್ರೆ, ಒಂದು ಕಡೆಗೆ ಈ ಕಳೆದ 4-5 ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಶ್ರೀಪಾದ್ ಪಟೇಲ್ ಜೊತೆಗೆ ಮಾತಾಡೋದಕ್ಕೆ ಈಗ ಹಿರಿಯ ಪತ್ರಕರ್ತರು ವಿನಾಯಕ್ ಭಟ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ರಾಜಕೀಯ ಮಜಲುಗಳು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಷ್ಟು ದಿನ ಇದು ಮೀಡಿಯಾ ಹೈಪ್ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾ ಇದ್ರು ಸರ್. ಈಗ ಇವರೇ ಹೇಳ್ತಿದ್ದಾರೆ ಮೀಡಿಯಾಗಳ ಮುಂದೆ ಬಂದು, ಹೈಕಮಾಂಡ್ ನಮಗೆ ಹೇಳಿದ್ದಾರೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ, ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು.
ಹಾಗಿದ್ರೆ ಇಷ್ಟು ದಿನ ಯಾರು ಹೇಳಿದ ಸತ್ಯ ಆಯ್ತು ಅನ್ನೋದನ್ನು ಕೂಡ ನಾವು ಪರಾಮರ್ಶೆ ಮಾಡ್ಬೇಕಾಗತ್ತೆ ಸರ್. ಎನಿಹೌ, ಯಾವ ರೀತಿ ನೋಡ್ತಾ ಇದ್ದೀರಿ ಸರ್ ಈ ಎಲ್ಲಾ ಬೆಳವಣಿಗೆಯನ್ನ ನೀವು? ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸಿದ್ರೆ ಏನೋ ಒಂದು ಬಹಳ ಗಂಭೀರವಾದ ಏನು ಚಿಂತನೆ ಮತ್ತೆ ಬದಲಾವಣೆ ಬಗ್ಗೆ ಒಂದು ಪಕ್ಷದ ಒಳಗಡೆ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರೋ ತರ ನನಗೆ ಅನಿಸ್ತಾ ಇದೆ. ಬಟ್ ಅದನ್ನ ಈಗ ಹೈಕಮಾಂಡ್ನವ್ರು ಯಾರೋ ನೇಮಕ ಮಾಡಿದ್ರು, ಹೈಕಮಾಂಡ್ನವ್ರು ಏನೋ ಬದಲಾವಣೆ ಮಾಡಿದ್ರು, ಆ ದೃಷ್ಟಿಕೋನ ಕೊಡೋದಕ್ಕಿಂತ ಅದು ಎಲ್ಲರ ಅಭಿಪ್ರಾಯ ತರ ಅಥವಾ ಅದರ ಏನಂತಾರೆ ಬಹಳ ಇವರಿಬ್ಬರ ನಡುವೆ ಅದು ಸುಖಾಂತ್ಯ ಆದ್ರೆ ಅದು ಹೆಚ್ಚು ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ, ಒಬ್ಬರನ್ನ ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ತಗೊಂಡ್ಬಂದ್ರು ಅದು ಪಕ್ಷದ ಒಳಗಡೆ ಒಂದು ಏನು ದ್ವೇಷದ ವಾತಾವರಣಕ್ಕೆ ಅಥವಾ ಎರಡು ಪಾರ್ಟಿ ಸೃಷ್ಟಿ ಆಗೋದಕ್ಕೆ ಈಗಾಗಲೇ ಏನೇನಾಗಿದೆ ರಾಜ್ಯದಲ್ಲಿ ನಾವು ನೋಡಿದೀವಿ. ಸೊ ಆ ರೀತಿ ಅದು ಮುಂದುವರಿಯೋದು ಬೇಡ. ನಾಳೆ ಅವಾಗ ಇನ್ನೊಬ್ರು ಸಿಎಂ ಆದ್ರೂ ಕೂಡ ಬೇರೆಯವ್ರು ಆದ್ರೂ ಕೂಡ ಅವ್ರಿಗೂ ಅದು ಏನು ಸರಾಗವಾಗಿ ಆಡಳಿತ ನಡೆಸಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಆಡಳಿತದಲ್ಲಿರೋದೇ ಬಹಳ ಕಡಿಮೆ ರಾಜ್ಯಗಳಲ್ಲಿ. ಸೊ ಅಂತ ರಾಜ್ಯಗಳಲ್ಲಿ ಅದೇನೋ ಒಂದು ಕೆಟ್ಟ ಇನ್ಸಿಡೆಂಟ್, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಸಿಎಂಗಳು ಚೇಂಜ್ ಆಗುವಾಗ ಏನೇನಾಯ್ತು ಅನ್ನೋದು ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ಸೊ ಅದನ್ನ ಬಹುಶಃ ಅದೇ ತರದ ವಾತಾವರಣ ಸೃಷ್ಟಿಯಾಗಿ ಆ ತರದ ಇಮೇಜ್ ಅನ್ನ ತಗೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಅದಕ್ಕೆ ಏನಂದ್ರೆ ಅವರು ಬಹುಶಃ ನೀವಿಬ್ರೇ ಕೂತು ಫಸ್ಟ್ ಮಾತಾಡಿ ಬಗೆಹರಿಸ್ಕೊಳ್ಳಿ, ಆಮೇಲೆ ಹೈಕಮಾಂಡ್ ಡಿಸಿಷನ್ ಏನ್ ತಗೊಳುತ್ತೆ ಅದು ಆಮೇಲೆ ಅಂತ. ಆ ದೃಷ್ಟಿಯಿಂದ ಬಹುಶಃ ಅವರಿಬ್ಬರನ್ನ ಅಂದ್ರೆ ಹೊರಗಡೆ ಅವರಿಬ್ರು ಪರಸ್ಪರ ಪ್ರತಿಸ್ಪರ್ಧಿಗಳು, ಇಬ್ಬರ ನಡುವೆ ಒಂದು ದ್ವೇಷ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ವಾತಾವರಣ ಬೇಡ ಅನ್ನೋ ಮನಸ್ಥಿತಿ ಬಹುಶಃ ಹೈಕಮಾಂಡ್ ಯೋಚನೆ ಇರಬೇಕು ಅಂತ ಅನ್ಸುತ್ತೆ ನನಗೆ. ಸರ್, ಈಗ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗು ಇಬ್ರು ಕುತ್ಕೊಂಡು ಮಾತಾಡಬೇಕು, ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ನೀವೇ ಕುತ್ಕೊಂಡು ಒಂದು ಕನ್ಕ್ಲೂಷನ್ ಬನ್ನಿ ಅಂತ ಹೇಳಿದಾರಂತೆ ಸರ್. ಅದು ಸಾಧ್ಯನಾ ಅಂತ? ಸಾಧ್ಯ, ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಂತ ಅನ್ಸಲ್ಲ ನನಗೆ. ಮತ್ತೆ ನಾನು ತಿಳ್ಕೊಂಡ ಮಟ್ಟಿಗೆ ಬಹುಶಃ ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೆ ಏನ್ ಸೂಚನೆ ಕೊಡ್ಬೇಕೋ ಅವ್ರಿಗೂ ಕೊಟ್ಟಿರುತ್ತೆ, ಡಿ ಕೆ ಶಿ ಅವ್ರಿಗೆ ಏನ್ ಹೇಳ್ಬೇಕೋ ಅವ್ರಿಗೂ ಹೇಳಿರುತ್ತೆ. ಸೊ ಹೊರಗಡೆ ದೃಷ್ಟಿಯಿಂದ ಬಹುಶಃ ಒಂದು ಇದು ಇರ್ಬೋದು ಅಂತ ನನ್ನ ಊಹೆ. ಅಂದ್ರೆ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಈಗ ಸಿಎಂ ಅನ್ನ ಚೇಂಜ್ ಮಾಡಿದಾಗ ಬೇರೆ ಬೇರೆ ಅದರಲ್ಲಿ ಏನು ಪಾಸಿಟಿವ್ಸ್ ಬರುತ್ತೆ, ಅಷ್ಟೇ ನೆಗೆಟಿವ್ಸ್ ಕೂಡ ಬರುತ್ತೆ. ಸೊ ಅದು ಬರದೇ ಇರೋ ತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಹೈಕಮಾಂಡ್ ಈ ತರದ ಕ್ರಮಗಳನ್ನ ಕೈಗೊಳ್ತಾ ಇರ್ಬೋದು ಹೊರತು ಅವರಿಬ್ಬರನ್ನ ಕೂರಿಸಿ ಮಾತಾಡಿ ಅವರಿಬ್ಬರೇ ಬಗೆಹರಿಸ್ಕೋಬೇಕು ಅನ್ನೋ ಲೆವೆಲ್ಗೆ ಅದು ಬಿಟ್ಟಿರೋ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ. ಸರ್, ಈಗ ಏನು ಚಾನ್ಸಸ್ ಅಂತಂದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಒಂದೇ ಕೂಡ ಕುತ್ಕೊಂಡು ಮಾತಾಡಿ ಈಸಿಯಾಗಿ ಕನ್ಕ್ಲೂಷನ್ ಬಂದ್ಬಿಡ್ತಾರ? ಡಿ ಕೆ ಶಿವಕುಮಾರ್ ಆಯ್ತ್ರಿ ನೀವು ಹೋಗಿ ಸಿಎಂ ಆಗ್ಬಿಡಿ ಅಂತ ಹೇಳೋದಕ್ಕೆ ಅದು ಸಾಧ್ಯನಾ ಅಂತ ಸರ್? ಖಂಡಿತ ಇಲ್ಲ. ಅದನ್ನೇ ನಾನು ಹೇಳಿದ್ದೆ. ಏನಂದ್ರೆ ಆತರ ವಾತಾವರಣ ಅಥವಾ ಆತರ ಮನಸ್ಥಿತಿ ಇದ್ದಿದ್ರೆ ಇಷ್ಟು ದಿವಸದಿಂದ ಈಗ ಇದೆಲ್ಲ ನಡೀತಾ ಇರಲಿಲ್ಲ ಅಲ್ವಾ? ಅವಾಗ್ಲೇ ಮುಗ್ದೋಗ್ಬಿಟ್ಟಿರೋದು. ಯಾವಾಗ್ಲೂ ಇಲ್ಲ ಅವ್ರು ಹೇಳಿದ ತಕ್ಷಣ ಆಗ್ಬಿಡೋದು. ಅದು ಹಂಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಇಷ್ಟು ದಿವಸ ಜಗ್ಗಾಡಿದ್ದು. ಬಟ್ ಏನಂದ್ರೆ ರಾಜಕೀಯದಲ್ಲಿ ಒಳಗಿಂದ ಒಳಗೆ ಕೆಲವು ಡೆವಲಪ್ಮೆಂಟ್ಗಳು ಬೆಳವಣಿಗೆಗಳು ನಡೆದಿರ್ತವೆ. ಅದನ್ನ ನಮ್ಗೆ ಗೊತ್ತಾಗಿರಲ್ಲ, ಸಾರ್ವಜನಿಕರಿಗೂ ಅದೆಲ್ಲೂ ಹೊರಗಡೆ ಬರಲ್ಲ, ಏನೂ ಇಲ್ಲ. ಸೊ ಅದು ಏನೋ ಒಂದು ಬೇರೆ ಬೇರೆ ರೀತಿಯ ಒಪ್ಪಂದಗಳು ಆಗಿರುತ್ತೆ. ಆ ರೀತಿ ಏನಾದ್ರು ಆಗಿ ಬಟ್ ಹೊರಗಡೆ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಪಾಸ್ ಮಾಡ್ಬೇಕಲ್ಲ. ಈಗಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಹೈಕಮಾಂಡ್ನವ್ರು ಹೇಳಿದ್ರು, ಹಾಗಾಗಿ ಡಿ ಕೆ ಶಿನ ಸಿಎಂ ಮಾಡ್ಬಿಟ್ರು, ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಆಯ್ತು ಅಂತ ಒಂದು ಏನು ವಾದ ಅಥವಾ ಕೂಗು ನೆರೇಟಿವ್ ಬರ್ಬೋದು. ಅದರಲ್ಲಿ ಮತ್ತೊಂದಷ್ಟು ಜಾತಿ ಲೆಕ್ಕಾಚಾರ, ಜಾತಿಯ ಪರವಾದ ವಿರುದ್ಧವಾದ ಇದೆಲ್ಲ ಸೃಷ್ಟಿ ಆಗ್ಬೋದು. ಪಾರ್ಟಿಗೆ ಅದರಿಂದ ಡ್ಯಾಮೇಜ್ ಆಗ್ಬೋದು. ಹಿಂದೆ ವೀರೇಂದ್ರ ಪಾಟೀಲ್ರನ್ನ ತೆಗೆದಾಗ ಏನ್ ಡ್ಯಾಮೇಜ್ ಆಯ್ತು ಅದನ್ನ ಇನ್ನೂ ಸುಧಾರಿಸೋ ಕಾಂಗ್ರೆಸ್ಗೆ ಆಗಿಲ್ಲ. ಸೊ ಅದನ್ನ ಅದೇ ತರ ಈಗ ಮತ್ತೆ ಯಾಕೆ ಮಾಡ್ಕೊಳ್ಬೇಕು ಅನ್ನೋ ಯೋಚನೆನೂ ಅವ್ರದ್ದು ಇರ್ಬೋದು. ಹಾಗಾಗಿ ಒಟ್ಟಾರೆಯಾಗಿ ಇದು ರಾಜಕೀಯ ನಿರ್ಧಾರ ಅಥವಾ ಹೈಕಮಾಂಡ್ ನಿರ್ಧಾರ ಆಗಿದ್ರು ಕೂಡ ಒಟ್ಟಾರೆಯಾಗಿ ಅದನ್ನ ಹೊರ ಜಗತ್ತಿಗೆ ತೋರಿಸುವಾಗ ಅದು ಏನು ಅವರೊಳಗಿನ ಅಥವಾ ಪಾರ್ಟಿ ಒಳಗಿನ ಒಮ್ಮತದ ತೀರ್ಮಾನ ಅಥವಾ ಇಬ್ರು ಒಪ್ಪಿ ಅದನ್ನ ಮಾಡಿದ್ರು ಅನ್ನೋ ಒಂದು ಮೆಸೇಜ್ ಅನ್ನ ಕೊಡೋ ಉದ್ದೇಶ ಇರ್ಬೋದು. ನಾನು ಹೇಳ್ತಾ ಇರೋದು ಚೇಂಜ್ ಆದ್ರೂ ಚೇಂಜ್ ಆಗದೆ ಇದ್ರು, ಈಗ ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಅದಕ್ಕೆ ಅವರಿಬ್ರು ಮಾತಾಡಿ ಇಲ್ಲ ಅವರೇ ಒಪ್ಕೊಂಡ್ರು ಇವ್ರು ಮುಂದುವರಿಯೋದಕ್ಕೆ ಅನ್ನೋ ತರನು ಅವ್ರು ಮಾಡ್ಬೋದು.
ಬಟ್ ಸರ್ ಇದು ನನಗನ್ಸುತ್ತೆ ಈಗ ಇವರಿಬ್ರು ಕೂತ್ಕೊಂಡು ಮಾತಾಡಿದ್ರೆ ಇದು ಬಗೆಹರಿಯಲ್ಲ ಅಂತ ಹೈಕಮಾಂಡ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ. ಮತ್ತೆ ಯಾಕೆ ಈ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್? ಯಾಕೆ ಇಬ್ರು ಕೂತ್ಕೊಂಡು ಮಾತಾಡಿ ಅಂತ ಹೇಳ್ತಿದ್ದಾರೆ? ಅದನ್ನ ಹೇಳ್ದಲ್ಲ ನಾ ನಿಮ್ಗೆ, ಹೊರಗಡೆ ಸಾರ್ವಜನಿಕರಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೇಕಲ್ಲ. ಈಗ ಪಾರ್ಟಿ ಒಳಗಡೆ ಗೊಂದಲ ಇದೆ, ಇಬ್ಬರು ನಾಯಕರ ನಡುವೆ ಈ ತರ ಕಾಂಪಿಟೇಷನ್ ಇದೆ ಅಂದ್ರೆ ಇಬ್ಬರು ನಾಯಕರ ನಡುವೆ ಪಾರ್ಟಿ ಕೂಡ ಈಗ ಶಾಸಕರು ಮಿನಿಸ್ಟರ್ಗಳು ಕೂಡ ಎರಡು ಪಾರ್ಟಿ ಆಗಿದ್ದಾರೆ. ನೀವು ನೋಡಿರ್ಬೋದು, ಕೆಲವರು ಅವ್ರ ಪರವಾಗಿ ಡೆಲ್ಲಿಗೆ ಹೋದ್ರು, ಕೆಲವರು ಇವ್ರ ಪರವಾಗಿ ಡೆಲ್ಲಿಗೆ ಹೋದ್ರು. ಉದಾಹರಣೆಗೆ ರಾಜಣ್ಣ ಅಂತವ್ರು ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿ ಪಾರ್ಟಿಯಿಂದಲೇ ಹೊರಗೆ ಹಾಕ್ಸ್ಕೊಂಡ್ರು, ಮಿನಿಸ್ಟ್ರಿಶಿಪ್ ಬಿಡ್ಬೇಕಾಯ್ತು. ಈ ತರದ ಎಲ್ಲ ವಾತಾವರಣ ಸೃಷ್ಟಿಯಾಗಿರುವಾಗ ಪಾರ್ಟಿಯಲ್ಲಿ ಆತರ ಇಲ್ಲ, ಎಲ್ಲ ಚೆನ್ನಾಗಿದೆ ಅನ್ನೋ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ಬೇಕಲ್ಲ. ಆಡಳಿತದಲ್ಲಿರೋ ಪಕ್ಷಕ್ಕೆ ಅದು ಹೆಚ್ಚು ಇಂಪಾರ್ಟೆಂಟ್ ಆಗತ್ತೆ. ಆ ದೃಷ್ಟಿಯಿಂದ ಬಹುಶಃ ಈ ತಂತ್ರವನ್ನ ಹೈಕಮಾಂಡ್ ಬಳಸಿರ್ಬೋದು ಅಂತ ನನಗನ್ಸುತ್ತೆ. ಅದೇನಾಗುತ್ತೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಇಬ್ರನ್ನ ಸೇರಿಸೊಂದು ಮೀಟಿಂಗ್ ಮಾಡ್ಬೋದು. ಬಟ್ ಅವಾಗ ಏನಾಗುತ್ತೆ, ಅವ್ರು ಇಬ್ಬರಿಗೂ ಏನೋ ಸಮಸ್ಯೆ ಇತ್ತು, ಇವ್ರೇನೋ ಕೂತ್ಕೊಂಡು ಬಗೆಹರಿಸ್ತಾ ಇದಾರೆ ಅನ್ನೋ ಮೆಸೇಜ್ ಹೋಗುತ್ತೆ. ಅದೆಲ್ಲ ದೃಷ್ಟಿಯಿಂದ ನೀವಿಬ್ರೇ ಭೇಟಿ ಮಾಡಿ ಹೊರಗಡೆ ಈ ತರ ಏನು ಸಾರ್ವಜನಿಕರಿಗೆ ಸಿಎಂ DCM ನಡುವೆನೆ ಸರಿ ಇಲ್ಲ, ಪಾರ್ಟಿ ಒಳಗಡೆ ಮಿನಿಸ್ಟರ್ ಒಳಗಡೆ ಸರಿ ಇಲ್ಲ, ಎರಡು ಪಾರ್ಟಿ ಆಗಿದೆ, ಈ ಮೆಸೇಜ್ ಬೇಡ. ಸೊ ಸಾರ್ವಜನಿಕರಿಗೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಚೆನ್ನಾಗೇ ಇದ್ದಾರೆ ಅನ್ನೋ ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೆ ಬಹುಶಃ ಈ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ಬೇಕು ಅಂತ ನಾನು ಅದನ್ನ ರೀಡ್ ಮಾಡೋ ಇದು. ವಿನಾಯಕ್ ಭಟ್ ಸರ್, ನಿಮ್ಗೊಂದು ನೇರವಾದ ಪ್ರಶ್ನೆ. ಇದನ್ನ ಹೈಕಮಾಂಡ್ ಕೇಳಬೇಕು ನೀವು ಅನ್ಬೇಡಿ ಸರ್, ಸುಮ್ನೆ ನಿಮ್ಮ ಅನುಭವದ ಮೇಲೆ ಕೇಳ್ತಿದ್ದೀನಿ. DK ಶಿವಕುಮಾರ್ CM ಆಗ್ತಾರೋ ಇಲ್ಲೋ ಸರ್? ನಾನೊಂದು 2 ಸರಿ DK ಶಿವಕುಮಾರ್ ಅವ್ರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಅವರ ಮಾತುಗಳ ಆಧಾರದಲ್ಲಿ ನಾನು ಗ್ರಹಿಸಿದ್ದೇನು ಅಂತಂದ್ರೆ, ಹೈಕಮಾಂಡ್ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿತ್ತು, ಅದನ್ನ DK ಶಿವಕುಮಾರ್ ಅವರು ತುಂಬಾ ದೃಢವಾಗಿ ನಂಬಿದ್ರು. ಇಷ್ಟು ಮಾತ್ರ ನಾನು ಗ್ಯಾರಂಟಿ ಹೇಳಬಲ್ಲೆ. ಅಂದ್ರೆ ಅವ್ರಿಗೆ ಹೈಕಮಾಂಡ್ ಒಂದು ಮಾತನ್ನ ಕೊಟ್ಟಿತ್ತು, ನಿಮ್ಮನ್ನ CM ಮಾಡ್ತೀವಿ ಅಂತ. ಅದನ್ನ ಅವರು ಅಷ್ಟೇ ದೃಢವಾಗಿ ನಂಬಿದ್ರು. ಅದನ್ನ ಅವ್ರು ಇತ್ತೀಚಿನವರೆಗೂ ಅದನ್ನ ಅಷ್ಟೇ ಏನು ಇದರಲ್ಲಿ ಪಾಲಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ಈಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM, ಮುಂದೆ ನಾನು CM, ಮುಂದೇನು ಕೂಡ ನಾನೇ CM ಅಂತ ಹೇಳಿದಾಗ್ಲೂ ಕೂಡ DK ಶಿವಕುಮಾರ್ ಅವರು ಹಂಗೆ ಹೇಳಿದ್ದಾರೆ, ಅವರೇ CM, ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನು ಅದ್ರ ಬಗ್ಗೆ ಹೇಳಿಲ್ಲ ಅವರು. ನೀವು ಅಬ್ಸರ್ವ್ ಮಾಡಿದ್ರೆ ಅವರ ಇಡೀ 2.5 ವರ್ಷದ ಅವರ DCM ಪೋಸ್ಟ್ ಅಲ್ಲಿ ಅವ್ರು ಈಗ ಒಂದು 2-3 ದಿವಸ ಬೇಡ, ಒಂದು ವಾರದಿಂದ ಸ್ವಲ್ಪ ಆ ತರದ ಏನು ನಾನು ಆಕಾಂಕ್ಷೆಯನ್ನ ಆಕ್ಟಿವಿಟೀಸ್ ಅನ್ನ ತೋರಿಸ್ತಾ ಇದಾರೆ ಅಥವಾ ಆ ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದಾರೆ ಅನ್ನೋದು ಬಿಟ್ರೆ, ಅಲ್ಲಿ ತನಕ ಅವರು ಬಹಳ ಏನು ವಿಧೇಯನಾಗೆ ನಡ್ಕೊಂಡು ಬಂದಿದ್ದಾರೆ. ಒಂದೇ ಒಂದ್ ಸರಿನೂ ಅವ್ರು ಎಲ್ಲೂ ನನಗೆ ಸಿದ್ದರಾಮಯ್ಯವ್ರ ಬಗ್ಗೆ ಅಸಮಾಧಾನ ಇದೆ ಅಥವಾ ಅವ್ರು ನಂಗೆ ಸೀಟ್ ಬಿಟ್ಕೊಡದೇ ಇರ್ಬೋದು ಅಥವಾ ನಾನು ಒಬ್ಬ ಕಾಂಪಿಟೇಟರ್ ಅನ್ನೋ ತರ ಎಲ್ಲೂ ತೋರಿಸ್ಕೊಂಡಿಲ್ಲ ಅವರು. ಅದನ್ನ ನಾನೇನ್ ರೀಡ್ ಮಾಡ್ತೀನಿ ಅಂತಂದ್ರೆ, ಅವ್ರಿಗೆ ಹೈಕಮಾಂಡ್ ಮೇಲೆ ಅಷ್ಟು ಅವ್ರಿಗೆ ವಿಶ್ವಾಸ ಇದೆ, ಅವ್ರು ಹೇಳಿದ್ದಾರೆ, ಅವ್ರು ಮಾಡ್ತಾರೆ ಅಂತ. ಹಾಗಾಗಿ ಅದನ್ನ ನಂಬ್ಕೊಂಡು ಅವರು ಪಕ್ಷಕ್ಕೆ ನಿಷ್ಠರಾಗಿ ಅವ್ರು ಇದ್ದಾರೆ ಅಂತ. ಯಾಕಂದ್ರೆ ಆತರ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಒಬ್ಬ ನಾಯಕ ಹಾಗಿರ್ತಾನೆ. ಇಲ್ಲಾಂದ್ರೆ ರಾಜಕೀಯ ನಾಯಕರು ಆತರ ಇರೋದಿಲ್ಲ, ನಾವು ಸಾಮಾನ್ಯವಾಗಿ ಹಂಗಿರೋದಿಲ್ಲ. ಅವರು ಅಧಿಕಾರಕ್ಕೆ ಬಂದ ಸ್ವಲ್ಪ ದಿವಸದಿಂದಲೇ ಶುರು ಮಾಡ್ತಾರೆ ನೆಕ್ಸ್ಟ್ ನಾನು ಅನ್ನೋದು, ಅಥವಾ ಅವ್ರು ಅವ್ರಿಗೆ ಕಾಂಪಿಟೇಟರ್ ಆಗಿರ್ತಾರೆ ಅವ್ರನ್ನ ಅವರು ಸ್ವಲ್ಪ ಏನಾದ್ರು ತಿವಿಯೋದು ಅಥವಾ ಏನೋ ಒಂದು ಕಾರಣಕ್ಕೆ ಅವ್ರನ್ನ ಇದ್ ಮಾಡೋದು, ಅದೆಲ್ಲ ನಡೀತಾ ಇರುತ್ತೆ. ಆದ್ರೆ ಅವ್ರದ್ದು ಯಾವುದೇ ಆ ತರದ್ದು ಒಂದೇ ಒಂದು ವರ್ತನೆ ನಾನು ಅಬ್ಸರ್ವ್ ಮಾಡಿಲ್ಲ. ಹಾಗಾಗಿ ಅವ್ರು ಇದನ್ನೆಲ್ಲ ಗಮನಿಸಿದಾಗ ನಾನು ಅನ್ಸಿದ್ದು ನನ್ಗದು ಏನು ಅಂದ್ರೆ, ಅವ್ರಿಗೆ ಹೈಕಮಾಂಡ್ ಭರವಸೆ ಕೊಟ್ಟಿತ್ತು, ಅವ್ರು ಅದನ್ನ ದೃಢವಾಗಿ ನಂಬಿದ್ದಾರೆ DK ಶಿವಕುಮಾರ್ ಅವರು. ಇವತ್ತಿಗೂ ಅವರು ಅದೇ ಇದರಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಶ್ಯೂರೆನ್ಸ್ ಅವರಿಗೆ ಸಿಕ್ಕಿತ್ತು, ಅದರ ಪ್ರಕಾರ ಇದ್ದಾರೆ ಅವರು ಅಂತ. ಥ್ಯಾಂಕ್ ಯು ವಿನಾಯಕ್ ಭಟ್ ಸರ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದ.